ಮೊದಲೇ ನಾವೇನು ಅಂದರೆ ಈ ಭೋಜನ ಪ್ರಿಯರು, ಜೊತೆಗೇನು ಅಂದರೆ ನಮ್ದು ಏನು ಉತ್ತರ ಭಾರತದ ತಿನಿಸಾದರೂ ಸರಿ, ದಕ್ಷಿಣ ಭಾರತದ್ದಾದರೂ ಸರಿ, ಫಾರಿನ್ದಾದರೂ ಸರಿ, ತಿನ್ನದೆ ನೋಡಿ ಏನು ತಿನ್ನಬೇಕು ಅನ್ನುವಂಥ ಪ್ರಶ್ನೆ. ಸಿಹಿ ತಿಂಡಿಗಳು, ಖೋವಾ ಮತ್ತು ಖಾರ ಮಿಕ್ಸ್ಚರ್ ಅದನ್ನು ಕೂಡ ಪರೀಕ್ಷೆಗೊಳಪಡಿಸಲಾಗಿತ್ತು. ಖೋವಾ 43 ಪರೀಕ್ಷೆಗಳಾಗಿದೆ, 6 ಸುರಕ್ಷಿತ, 3 ಸುರಕ್ಷಿತ ಅಲ್ಲ, ಪರೀಕ್ಷೆ ಬಾಕಿ ಇರುವಂಥದ್ದು 37. ಸಿಹಿ ತಿಂಡಿಗಳು 198 ಸ್ಯಾಂಪಲ್ಸ್ಗಳನ್ನು ಕಳಿಸಿಕೊಡಲಾಗಿತ್ತು, ಸುರಕ್ಷಿತ 81, ಸುರಕ್ಷಿತವಲ್ಲದ್ದು 2. ಆ ಸಿಹಿ ತಿಂಡಿಗಳದ್ದು ಬಿಡಿ, ಅದೊಂದು ದೊಡ್ಡ ಸೀರೀಸ್ ಮಾಡ್ಬೋದು ಅದನ್ನು. ಯಾಕಂದರೆ ಈ ಖೋವಾ ಬೆಲೆ ಎಷ್ಟಿದೆ ಅಂತ ನೋಡಿದಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸಿಹಿ ತಿಂಡಿಗಳಲ್ಲಿ ಜಾಸ್ತಿ ಯಾವ್ದು ಹಾಕ್ತಾರೆ, ನಿಮಗೆ 100-150 ರೂಪಾಯಿ ಕಡಿಮೆ ಸಿಗಲ್ಲ ನಿಮಗೆ ಅಂತಂತಂದರೆ, ನಿಮಗೆ 50 ರೂಪಾಯಿದು ಸ್ವೀಟ್ ಸಿಗ್ತಿರುತ್ತೆ ನಿಮಗೆ. ಹೆಂಗೆ ಏನು ಕೊಡ್ತಾರೆ ಅಷ್ಟೇ ಸಾಕು ಯೋಚನೆ ಮಾಡಿದ್ರೆ. ಖಾರ ಮಿಕ್ಸ್ಚರ್ 119 ಸ್ಯಾಂಪಲ್ಸ್ಗಳನ್ನು ಕಳಿಸಿಕೊಡಲಾಗಿತ್ತು, 23 ಸುರಕ್ಷಿತ. ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ, ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. 92 ಪರೀಕ್ಷೆ ಬಾಕಿ ಬರಬೇಕಾಗಿದೆ. ಅದು ರಿಸಲ್ಟ್ 4 ಸುರಕ್ಷಿತ ಅಲ್ಲ. ಖಾರ ಮಿಕ್ಸ್ಚರ್ ಕಥೆ ಇದು, ಎಲ್ಲದರಲ್ಲೂ ಸೇರಿಸಿರೋದೆ. ಏನು ಮಾಡ್ತೀರಿ ಹಾಗಾದರೆ? ಈಗ ನಾವು ಎಣ್ಣೆ ಬಳಸ್ತೀವಪ್ಪ, ಈ ನಾವು ತೆಂಗಿನ ಎಣ್ಣೆ ಅಂತ ಬಳಸ್ತೀವಿ, ನಾವು ಇಲ್ಲಪ್ಪ ನಾವು ಶೇಂಗಾ ಎಣ್ಣೆ ಅಂತ ಬಳಸ್ತೀವಿ, ಅಂದರೆ ಈಗ ಕಡಲೆ ಬೀಜದ ಎಣ್ಣೆ ಬಳಸ್ತೀವಿ. ಹೆಂಗಿದೆ ಕೆ ಜಿ ಕಡಲೆ ಬೀಜ? ಎಷ್ಟು ಕೆ ಜಿ ಹಾಕಬೇಕು? 1 ಲೀಟ್ರ್ ಬರಬೇಕು ಅಂತಂದರೆ ನೀವು ಎಷ್ಟು ಕೆ ಜಿ ಹಾಕಬೇಕು? ಹೆಚ್ಚು ಕಡಿಮೆ 3 ಕೆ ಜಿ ಹಾಕಬೇಕಪ್ಪ ನೀವು. 3 ಕೆ ಜಿಗೆ 1 ಲೀಟ್ರ್ ಎಣ್ಣೆ ಬರುತ್ತೆ ನಿಮಗೆ. ಅಂಥದ್ರಲ್ಲಿ ನಾವು 100 ರೂಪಾಯಿ ಸಿಗುತ್ತೆ, 150 ರೂಪಾಯಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊತೀವಲ್ಲ, ಗತಿ ಏನಾಗಬೇಕು ನಮ್ಮದು? ಏನು ಕತೆ? ರೋಗದ ಮೂಲ ನಾವು ತಿನ್ನೋ ನೋಡಿ. ನಿಜಕ್ಕೂ ಹೇಳ್ತೀನಿ, ಈ ನಮ್ಮ ಆಹಾರ ಇದೆಯಲ್ಲ, ಆಹಾರವೇ ಔಷಧಿ. ಆದರೆ ನಾವೀಗ ತಿಂತಿರುವಂಥದ್ದು ಹೇಳಿ ವಿಷ. ಅದನ್ನು ಸರಿ ಮಾಡೋಕ್ಕೆ ಇನ್ಯಾವ ಔಷಧಿ ತರ್ತೀರಿ? ನೋಡಿದರೆ ಔಷಧಿಗಳಲ್ಲೂ ಕಲಬೆರಕೆ. ಕರ್ಮ ನಮ್ಮದು. ಮಣ್ಣು ತಿನ್ನಬೇಕಷ್ಟೇ, ಮಣ್ಣು ತಿನ್ನೋಕ್ಕಾಗಲ್ಲ, ಯಾಕಂದರೆ ಮಣ್ಣಲ್ಲೂ ಕೂಡ ವಿಷ ಬರೆಸಿದ್ದೀವಿ ನಾವು. ಬನ್ನಿ ಜನ ಏನಂತಾರೆ ನೋಡೋಣ. ನಮಗೂ ಇದು ಒಂದು ರೀತಿ ಆಘಾತ ಆಗಿದೆ. ಯಾಕೆ ಪ್ರತಿದಿನ ನಾವು ಮನೆಯಲ್ಲಿ ತುಪ್ಪ ಯೂಸ್ ಮಾಡ್ತೀವಿ. ಮಕ್ಕಳು ಮರಿ ಇದ್ದಾರೆ, ಎಲ್ಲರಿಗೂ ಸಹ ತುಪ್ಪ ತುಂಬ ಅವಶ್ಯಕತೆ ಇದೆ, ಎಲ್ಲನೂ ಮಾಡ್ತಾ ಇರ್ತೀವಿ. ಈ ರೀತಿ ಕಲಬೆರಕೆ ಆಗಿದೆ ಅಂತೇಳಿ ಸರ್ಕಾರದಿಂದ ಸ್ಟೇಟ್ಮೆಂಟ್ ಬಂತು ಅಂತಂದರೆ ನಾವು ಜನಸಾಮಾನ್ಯರು ಇದು ಕಲಬೆರಕೆ ಆಗಿದೆ ಆಗಿಲ್ಲ ಅಂತೇಳಿ ನಾನು ಯಾವ ರೀತಿ ತಿಳ್ಕೊಬೇಕಾಗ್ತದೆ? ಅದು ಸಂಬಂಧಪಟ್ಟ ಇಲಾಖೆಯವರು ಸರ್ಕಾರ ನೇಮಕ ಮಾಡಿ ಯಾವ ಅಂಗಡಿಗಳಲ್ಲಿ ಕಲಬೆರಕೆ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಕಾನೂನು ರೂಪಿಸಿ ಅದನ್ನು ತಡೆಗಟ್ಟೋದಕ್ಕೆ ಏನು ಮಾಡಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕಾಗಿದೆ. ಅದಕ್ಕೆ ಸಚಿವರು ಸೂಕ್ತ ನಿರ್ದೇಶನ ನೀಡಬೇಕಾಗಿರ್ತದೆ. ಇವರೇ ಓಪನ್ ಆಗಿ ಕಲಬೆರಕೆ ಆಗ್ತಾ ಇರೋದು ಕಂಡು ಬರ್ತಿದೆ ಅಂತ ಹೇಳಿದ್ರು ಇದುವರೆಗೂ ಯಾವುದೇ ಥರದ ಕ್ರಮ ತಗೊಂಡಿರೋದು ಕಂಡು ಬಂದಿಲ್ಲ. ದಯವಿಟ್ಟು ಸರ್ಕಾರ ಈ ಕೂಡಲೇ ಇದನ್ನು ಎಚ್ಚೆತ್ತು ಏನು ಜನಸಾಮಾನ್ಯರ ಮೇಲೆ ಆಹಾರ ಇದು ಕಲಬೆರಕೆಯಿಂದ ಪರಿಣಾಮ ಬೀರ್ತದೆ, ಕ್ಯಾನ್ಸರು ಈ ಥರ ಎಲ್ಲ ರೋಗಗಳೆಲ್ಲ ಬರ್ತದೆ, ಅದನ್ನು ತಡೆಗಟ್ಟೋ ದೃಷ್ಟಿಯಿಂದ ಈ ತುಪ್ಪ ಇವೆಲ್ಲ ಕಲಬೆರಕೆ ಆಗಿರೋದ್ರ ಬಗ್ಗೆ ಸೂಕ್ತ ಕಾನೂನು ರೀತಿ ಕ್ರಮ ಜರುಗಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊತೀನಿ ಸರ್. ತುಪ್ಪ ಮತ್ತು ಇದು ಖೋವಾ ಕಲಬೆರಕೆ ಅಂತವ್ರೆ, ಅದು ನಮಗೆ ಜನಸಾಮಾನ್ಯರಿಗೆಲ್ಲ ತೊಂದರೆ ಆಗ್ತದೆ. ಅದಕ್ಕೆ ಸರ್ಕಾರ ಕ್ರಮ ತಗೋಬೇಕು ಸರ್. ಅದು ಏನು ಅದು ಮಕ್ಕಳಿಗೆಲ್ಲ ತೊಂದರೆ ಆಗ್ತದೆ ಸರ್. ಏನು ಸರ್ ಎಲ್ಲ ಭಯ ಆಗ್ತದೆ ಸರ್ ಅದೆಲ್ಲ ತಿನ್ನಕ್ಕೆ. ಅದೇನೈತೆ ಸರ್ಕಾರನೇ ನೋಡಬೇಕು ಸರ್. ಮಕ್ಕಳಿಗೆ ಎಲ್ಲ ತೊಂದರೆ ಆಗ್ತದಲ್ಲ ಸರ್. ಹ್ಞೂ ಸರ್, ಎಲ್ಲ ಬಳಸ್ತೀವಿ ಸರ್. ತುಪ್ಪ ಖೋವಾ ಎಲ್ಲ ಬೆಳೆಸ್ತೀವಿ ಸರ್. ಸ್ವೀಟ್ಗೆಲ್ಲ ಹಾಕ್ತಿರಲ್ಲ ಸರ್, ಭಯ ಆಗ್ತದೆ ಸರ್. ಇವಾಗ ಏನು ಮಾಡಬೇಕು, ಅದು ಸರ್ಕಾರನೇ ಕ್ರಮ ತಗೋಬೇಕು ಸರ್. ಮಾರ್ಕೆಟಲ್ಲಿ ತುಪ್ಪ, ಖೋವಾ, ಹಲವಾರು ಪದಾರ್ಥ ಆ ಥರ ಕಲಬೆರಕೆ ಆಗುವಂಥ ವಿಚಾರನ ಭಾಳ ಕೇಳ್ತಾ ಇದ್ದೀನಿ ಈ ನಡುವೆ ನಾನು. ಇದು ಆಘಾತಕಾರಿ ವಿಚಾರ. ಮಕ್ಕಳು ತಿಂತಾರೆ, ವಯಸ್ಸಾದವ್ರು ತಿಂತಾರೆ, ನಾಳೆ ದಿವಸ ಹೆಚ್ಚು ಕಮ್ಮಿ ಆಗಿ ಸತ್ತೇ ಹೋದ್ರು. ಯಾರು ಕೇಳೋಣ? ಸರ್ಕಾರ